ನಮಸ್ಕಾರ ಸಿನಿಮಾ ಲವರ್ಸ್. ಇವತ್ತು ನಾವು ಕಾಲಿವುಡ್ನಲ್ಲಿ ಸಖತ್ತು ಸೌಂಡ್ ಮಾಡ್ತಾ ಇರುವಂತ ಸೂರ್ಯ ಅವರ ಹೈ ವೋಲ್ಟೇಜ್ ಕಮರ್ಷಿಯಲ್ ಎಂಟರ್ಟೈನರ್ ಕರ್ಪು ಮೂವಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಈ ಮೂವಿ ಡೈರೆಕ್ಟ್ ಮಾಡಿರೋದು RJ ಬಾಲಾಜಿ ಅವರು. ಈ ಕತೆ ಹಿಂದೆ ಇರುವಂತ ಒಂದು ರೋಚಕ ಇತಿಹಾಸವನ್ನು ನಾವು ಫಸ್ಟ್ ತಿಳ್ಕೊಬೇಕು. ಯಾಕಂದ್ರೆ ಈ ಸಿನಿಮಾದ ಕಂಪ್ಲೀಟ್ ಮೇನ್ ಪಿಲ್ಲರ್ ಈ ಸ್ಟೋರಿ. ವೆಲ್ಕಮ್ ಬ್ಯಾಕ್ ಟು BA Cine Adda everyone. So guys, ಚಾನಲ್ ನೇಮ್ ನ ಚೇಂಜ್ ಮಾಡಿದೀನಿ ಫ್ರಮ್ K9 Selto Stories to BA Cine Adda ಅಂತ. ಸೊ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಇವಾಗ ಕತೆಗೆ ಹೋಗೋಣ. ವರ್ಷಗಳ ಹಿಂದೆ ಒಂದು ದಟ್ಟವಾದ ಕಾಡಿನ ಮಧ್ಯೆ ಕರುಪ್ಪು ಸ್ವಾಮಿಯ ದೇವಸ್ಥಾನ ಇರುತ್ತೆ. ಅಲ್ಲಿನ ಜನರ ನಂಬಿಕೆ ಏನಂದ್ರೆ, ಯಾವುದೇ ಒಬ್ಬ ನಿರಪರಾಧಿಗೆ ಅನ್ಯಾಯವಾದಾಗ ಅವರು ಮೆಣಸಿಕಾಯನ್ನು ಅರೆದು ಆ ದೇವರ ವಿಗ್ರಹದ ಮೇಲೆ ಹಚ್ಚಿ ಕಣ್ಣೀರಿಟ್ಟರೆ ಆ ಉಗ್ರ ರೂಪದ ಕಾವಲು ದೇವತೆ ಸಾಕ್ಷಾತ್ ಜೀವಂತವಾಗಿ ಕೆಳಗೆ ಇಳಿದು ಬರ್ತಾನೆ. ತನ್ನ ಕೈಯಲ್ಲಿರೋ ದೊಡ್ಡ ಕತ್ತಿಯಿಂದ ಅನ್ಯಾಯ ಮಾಡಿದವರನ್ನು ಬೇಟೆಯಾಡ್ತಾನೆ ಅನ್ನೋದು ಆಚರಣೆ ಇದೆ. ಗೈಸ್, ಈ ಆಚರಣೆನ ನಿಮ್ಮ ಮೈಂಡ್ ಅಲ್ಲಿ ಹಾಗೆ ಇಟ್ಕೊಳ್ಳಿ. ಯಾಕಂದ್ರೆ ಇವತ್ತು ಮಾಡರ್ನ್ ಚೆನ್ನೈಯಲ್ಲಿ ನಡೆಯುವಂತಹ ಐಫೈ ಡ್ರಾಮಾಗೆ ಇದೇ ಮೇನ್ ಟ್ವಿಸ್ಟ್ ಕೊಡುತ್ತೆ. ಕೇರಳದ ಒಬ್ಬ ಬಡ ತಂದೆ ಮತ್ತು ಆತನ ಮಗಳು ಅರ್ಜೆಂಟ್ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಚೆನ್ನೈಗೆ ಬರ್ತಾರೆ. ಆ ಹುಡುಗಿಗೆ 2 ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ತಕ್ಷಣ ಕಿಡ್ನಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಆದರೆ ದುರದೃಷ್ಟ ಏನಂದ್ರೆ, ಅವರು ನಡುರಾತ್ರಿ ಟ್ರೈನಿಂದ ಕೆಳಗೆ ಇಳಿದ ತಕ್ಷಣ ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಳ್ಳರು ಅವರ ಬ್ಯಾಗ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ ಬ್ಯಾಗ್ನಲ್ಲಿ ಮಗಳ ಆಪರೇಷನ್ಗಾಗಿ ಇಟ್ಟಿದ್ದ ಬರೋಬ್ಬರಿ 60,000 ಚಿನ್ನ ಇರುತ್ತೆ. ಅದು ಅವರ ಇಡೀ ಜೀವನದ ಸಂಪಾದನೆ ಕೂಡ ಆಗಿರುತ್ತೆ. ಆದ್ರೆ ಆ ಬ್ಯಾಗ್ನ ಕಳ್ಳರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಅವರು ಅಳುತ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿನ ಪೊಲೀಸರು ತುಂಬಾ ಕರಪ್ಟ್ ಆಗಿರ್ತಾರೆ. ಕಳ್ಳರನ್ನು ಹಿಡಿಯೋದನ್ನ ಬಿಟ್ಬಿಟ್ಟು ಇವ್ರ ಮೇಲೇನೆ ಅನುಮಾನ ಪಡ್ತಾರೆ. ಆಮೇಲೆ ಯಾರೋ ಇಬ್ರು ಲೋಕಲ್ ಕಳ್ಳರನ್ನ ಹಿಡಿದು ಬಂದು 45,000 ಚಿನ್ನ ಮಾತ್ರ ರಿಕವರಿ ಮಾಡಿದೀವಿ, ಇನ್ನ ಉಳಿದ 15,000 ಚಿನ್ನವನ್ನು ಕಳ್ಳರು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಉಳಿದಿರೋ ಚಿನ್ನನಾದ್ರೂ ಕೊಡಿ, ನನ್ನ ಮಗಳು ಪ್ರಾಣ ಉಳಿಸ್ಕೊಂತೀನಿ ಅಂತ ತಂದೆ ಎಷ್ಟೇ ಬೇಡ್ಕೊಂಡ್ರು ಪೊಲೀಸರು ಒಪ್ಪಲ್ಲ. ಅವರು ಇದು ಕೋರ್ಟ್ ಪ್ರಾಪರ್ಟಿ, ನೀವು ಇದನ್ನ ಕೋರ್ಟಿನ ಮುಖಾಂತರನೇ ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಏನ್ ಟ್ವಿಸ್ಟು ಅಂತ ಹೇಳಿದ್ರೆ, ಆ ಥರ ಹೇಳಿ ಅವರೇ ಲಾಯರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಲಾಯರ್ ಯಾರು ಅಂತ ಹೇಳಿದ್ರೆ ನಮ್ಮ ಬೇಬಿ ಕಣ್ಣನ್, ಅಂದ್ರೆ ನಮ್ಮ RJ ಬಾಲಾಜಿ. ಸೊ ಅಲ್ಲಿರುವಂಥ ಪೊಲೀಸರೇ ವಿಸಿಟಿಂಗ್ ಕಾರ್ಡ್ನ ಕೊಟ್ಬಿಟ್ಟು ಈ ಲಾಯರ್ ಹತ್ರ ಹೋಗಿ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಬೇಬಿ ಕಣ್ಣನ್ ಯಾರು ಗೊತ್ತಾ? ಚೆನ್ನೈ ಹೈಕೋರ್ಟ್ನ ತನ್ನ ಕಂಟ್ರೋಲ್ನಲ್ಲೇ ಇಟ್ಟುಕೊಂಡಿರೋ ಲೀಗಲ್ ಮಾಫಿಯಾ ಕಿಂಗು. ಜಡ್ಜ್ಗಳಿಂದ ಹಿಡಿದು ಕೋರ್ಟ್ನಲ್ಲಿರುವಂಥ ಎಲ್ಲ ಸ್ಟಾಫ್ಗಳಿಗೂ ಲಂಚ ಕೊಟ್ಟು ತನಗೆ ಹೇಗೆ ಬೇಕೋ ಹಾಗೆ ಕೇಸ್ನ ತಿರುಗಿಸಿ ಗೆಲ್ಲೋ ಅಂತ ಒಬ್ಬ ಕರಪ್ಟ್ ಲಾಯರು ನಮ್ಮ ಬೇಬಿ ಕಣ್ಣನ್. ಅಲ್ಲಿ ಅವಳು ಮಗಳು ರಕ್ತವಾಂತಿ ಮಾಡ್ಕೊಂಡು ಸಾಯೋ ಸ್ಥಿತಿಯಲ್ಲಿದ್ರು ಬೇಬಿ ಕಣ್ಣನ್ ಗ್ಯಾಂಗ್ ಮಾತ್ರ ಬಿರಿಯಾನಿ ತಿನ್ಕೊಂಡು ಸಿಗರೇಟ್ ಹೊಡ್ಕೊಂಡು ಆ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಈ ಇಯರಿಂಗು ನೆಕ್ಸ್ಟ್ ಡೇಟ್ ಅಂತ ಹಾಕಿಸ್ಕೊಂಡು ಪ್ರತಿ ಇಯರಿಂಗಲ್ಲೂ 10,000-20,000 ರೂಪಾಯಿ ಪೀಕ್ತಾ ಇರ್ತಾನೆ. ಕೊನೆಗೆ ಒಂದು ದಿನ ಕೋರ್ಟ್ನಲ್ಲಿ ದೊಡ್ಡ ಹಿಯರಿಂಗ್ ಇರುತ್ತೆ. ಎಲ್ಲ ಎವಿಡೆನ್ಸ್ಗಳು ರೆಡಿ ಇರುತ್ತೆ. ಆದರೆ ಅಲ್ಲಿನ ಜಡ್ಜ್ಗೆ ಅರ್ಜೆಂಟ್ ವೈಯಕ್ತಿಕ ಕೆಲಸ ಬರೋದ್ರಿಂದ ಕೇಸ್ನ ಮತ್ತೆ ಮುಂದಕ್ಕೆ ಹೂಡಿ ಹೋಗ್ಬಿಡ್ತಾರೆ. ಇದನ್ನು ನೋಡಿದ ತಂದೆ ಆಕ್ರೋಶದಿಂದ ಜಡ್ಜ್ಗೆ ಪ್ರಶ್ನೆ ಮಾಡ್ತಾರೆ. ಜಡ್ಜ್ ಆತನಿಗೆ ವಾರ್ನ್ ಮಾಡ್ತಾನೆ. ಬೇಬಿ ಕಣ್ಣನ್ ಕೂಡ ತನ್ನ ಕೋರ್ಟ್ ಕಾಂಟ್ಯಾಕ್ಟ್ಸ್ ಹಾಳಾಗುತ್ತೆ ಅಂತ ಆ ತಂದೆಯನ್ನು ಬೈದು ತಳ್ತಾನೆ. ಮನುಷ್ಯರ ಕಾನೂನಿನಲ್ಲಿ ತನಗೆ ನ್ಯಾಯ ಸಿಗಲಿಲ್ಲ ಅಂತ ಗೊತ್ತಾದಾಗ ಆ ತಂದೆ ಕೋರ್ಟಿನ ಆವರಣದಲ್ಲಿ ಇರೋ ಸಣ್ಣ ಕರುಪ್ಪು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ತೀವ್ರ ಹತಾಶೆಯಿಂದ ಆ ತಂದೆ ದೇವಸ್ಥಾನಕ್ಕೆ ಓಡಿ ಹೋಗಿ ಆ ಎಮೋಷನ್ನು, ಆ ಪೇನು, ಆ ನೋವು, ಆ ಕಣ್ಣೀರಿನಿಂದ ಮೆಣಸಿನಕಾಯಿನ ಹರಿದು ದೇವರ ಮುಖಕ್ಕೆ ಹಚ್ತಾರೆ. ಈ ಪ್ರಪಂಚದಲ್ಲಿ ದೇವರೆಂಬುವನು ನಿಜವಾಗಿಯೂ ಇದ್ದರೆ ನನ್ನ ಮಗಳ ಪ್ರಾಣ ಉಳಿಸು ಅಂತ ಕಣ್ಣೀರಿಡುತ್ತಾನೆ. ಅದೇ ಸಮಯದಲ್ಲಿ ಬೇಬಿ ಕಣ್ಣನ್ನು ಇನ್ನೊಂದು ಕೇಸ್ನ ಗೆದ್ದಿರೋದ್ರಿಂದ ಪಾರ್ಟಿ ಮಾಡ್ತಾ ಇರ್ತಾನೆ. ಪಾರ್ಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಡೀ ಆಕಾಶವೇ ಸೀಳಿದಂತಾಗಿ ಮೋಡಗಳ ಮಧ್ಯದಿಂದ ಒಂದು ದಿವ್ಯ ಬೆಳಕು ಕೆಳಗೆ ಬರುತ್ತದೆ. ಅಂಡ್ ಗೆಸ್ ವಾಟ್, ಬೂಮ್!
ಸಾಕ್ಷಾತ್ ಕರುಪು ಸ್ವಾಮಿಯೇ ಮನುಷ್ಯನ ರೂಪದಲ್ಲಿ ಕೆಳಗೆ ಇಳಿದು ಬರ್ತಾನೆ. ಯಾರು ಕರುಪು ಸ್ವಾಮಿ? ಅದೇ ನಮ್ಮ ಸೂರ್ಯ. ಸೂರ್ಯ ಅವರ ರೌದ್ರ ಅವತಾರದ ಎಂಟ್ರಿ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಥಿಯೇಟರ್ ನಲ್ಲಿ ಧೂಳು ಎಬ್ಬಿಸುವುದಂತೂ ಸತ್ಯ. ಬೇಬಿ ಕಣ್ಣನ್ ರೌಡಿಗಳನ್ನು ಕೋರ್ಟ್ ರೂಮ್ ಒಳಗಡೆ ಸೂರ್ಯ ಚಿಂದಿ ಉಡಾಯಿಸೋ ಆಕ್ಷನ್ ಸೀನ್ ಮಾತ್ರ ನೆಕ್ಸ್ಟ್ ಲೆವೆಲ್, ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ಇಲ್ಲಿ ಡೈರೆಕ್ಟರು RJ ಬಾಲಾಜಿಯವರು ಒಂದು ಸೂಪರ್ ಟ್ವಿಸ್ಟ್ ನ ಇಟ್ಟಿದ್ದಾರೆ. ಬಂದಿರೋದು ಸಾಕ್ಷಾತ್ ದೇವರು ಅಂತ ಬೇಬಿ ಕಣ್ಣನ್ಗೆ ಗೊತ್ತಾಗುತ್ತೆ. ಆದರೆ ಅವನು ದೇವರಿಗೆ ಶರಣಾಗಲ್ಲ, ಬದಲಾಗಿ ದೇವರಿಗೆ ಒಂದು ಸವಾಲನ್ನು ಹಾಕ್ತಾನೆ. ಏನ ಸವಾಲು ಅಂತ ನೋಡೋಣ ಬನ್ನಿ. ನೀನು ನಿಜವಾಗಿಯೂ ದೇವರೇ ಆಗಿದ್ದರೆ ನಿನ್ನ ದೈವ ಶಕ್ತಿ ಅಥವಾ ಹಿಂಸೆಯನ್ನು ಬಳಸಬೇಡ. ನನ್ನ ಏರಿಯಾದ ಆ ಕೋರ್ಟ್ಗೆ ಬಂದು ₹1 ಲಂಚ ಕೊಡದೆ ಲೀಗಲ್ ಆಗಿ ವಾದ ಮಾಡಿ ಕೇಸ್ ಗೆದ್ದು ತೋರಿಸು. ನೀನು ಗೆದ್ದರೆ ನಾನು ನನ್ನ ತಪ್ಪುದಾರಿಗಳನ್ನು ಬಿಡುತ್ತೇನೆ ಎಂದು ಸವಾಲಾಗ್ತಾನೆ. ಮನುಷ್ಯರನ್ನು ಕೊಲ್ಲುವ ಬದಲು ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಕರುಪು ಸ್ವಾಮಿ ಈ ಚಾಲೆಂಜ್ ನ ಒಪ್ಕೊಳ್ತಾನೆ. ದೇವರು ಒಬ್ಬ ಸಾಮಾನ್ಯ ವಕೀಲನಾಗಿ ಕೋರ್ಟಿನ ಒಳಗೆ ಬರ್ತಾನೆ. ಆತನಿಗೆ ಹೆಲ್ಪ್ ಮಾಡೋಕೆ ಅಂತ ತ್ರಿಷಾ ಅವರ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಜಡ್ಜು ಕೋರ್ಟ್ ರೂಮ್ ಅಲ್ಲಿ ಕರುಪು ವಾದ ಮಾಡೋದನ್ನ ನೋಡಿ ತುಂಬಾ ಕೋಪಗೊಳ್ತಾರೆ ಅಂಡ್ ಮತ್ತೆ ಆ ಹುಡುಗಿಯ ಬಟ್ಟೆಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆ ಹುಡುಗಿ ತನ್ನ ಆತ್ಮ ಗೌರವಕ್ಕಾಗಿ ಎದುರು ಮಾತನಾಡಿದಾಗ ಜಡ್ಜ್ ಆಕೆಗೆ ಕೋರ್ಟ್ ನಿಂದನೆ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ 1 ದಿನ ಜೈಲಿನ ಶಿಕ್ಷೆ ವಿಧಿಸುತ್ತಾರೆ. ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲದೆ ಆ ಚಳಿ ಜೈಲಿನಲ್ಲಿ ಇದ್ದ ಹುಡುಗಿ ತೀವ್ರ ರಕ್ತವಾಂತಿ ಮಾಡಿಕೊಂಡು ಮರುದಿನನೇ ಪ್ರಾಣ ಬಿಡ್ತಾಳೆ. ಮರುದಿನ ಕರುಪು ಲೀಗಲ್ ಆಗಿ ಆ ಚಿನ್ನದ ಬ್ಯಾಗ್ ಅನ್ನು ರಿಲೀಸ್ ಮಾಡಿಸ್ತಾನೆ. ಆದರೆ ಮಗಳು ಸತ್ತೋಗಿರುವ ವಿಷಯ ಅವರ ಅಪ್ಪನಿಗೆ ಮುಟ್ಟುತ್ತೆ. ಕೋಪದಲ್ಲಿ ಆ ಹುಡುಗಿ ಫಾದರ್ ಏನಿರ್ತಾರೆ, ಕೇಸ್ನ ಗೆದ್ರು ಚಿನ್ನ ವಾಪಸ್ ಬಂದ್ರು ಎಲ್ಲ ಚಿನ್ನನು ಲಾಯರ್ಗಳ ಮುಖದ ಮೇಲೆ ಬಿಸಾಕ್ಬಿಟ್ಟು ನೀವೇ ಎತ್ಕೊಳ್ಳಿ ಈ ಚಿನ್ನನ, ನನಗೆ ಬೇಕಾಗಿಲ್ಲ, ನನ್ನ ಮಗಳು ಇಲ್ಲದೆ ಇದ್ಮೇಲೆ ನನಗೆ ಈ ಚಿನ್ನ ಇಟ್ಕೊಂಡು ನಾನು ಇನ್ನೇನು ಮಾಡಲಿ ಅಂದ್ಬಿಟ್ಟು ಚೆನ್ನಾಗಿ ಲಾಯರ್ಸ್ಗೆ ಅಲ್ಲಿ ಕೋರ್ಟ್ ಅಲ್ಲಿ ಬೈದು ಚಿನ್ನ ಎಲ್ಲಾನು ಲಾಯರ್ ಮುಖದ ಮೇಲೆ ಎಸ್ಬಿಡ್ತಾರೆ. ಆ ಹುಡುಗಿಯ ಸಾವಿನಿಂದ ಕೋಪಗೊಂಡ ಕರುಪು ಬೇಬಿ ಕಣ್ಣನ್ನ ಈ ಸಾಮ್ರಾಜ್ಯವನ್ನು ಧ್ವಂಸ ಮಾಡಲು ನಿರ್ಧರಿಸುತ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಪ್ರಭಾವಿ MLA ತನ್ನ PAಗೆ ಕಿರುಕುಳ ನೀಡಿದ ಕೇಸ್ ಕೋರ್ಟ್ ರೂಮ್ಗೆ ಬರುತ್ತೆ. ಆ ಕೇಸ್ನಲ್ಲಿ ಕೂಡ ಬೇಬಿ ಕಣ್ಣನ್ MLA ಪರವಾಗಿ ಎಲ್ಲ ಫಿಕ್ಸ್ ಮಾಡಿರ್ತಾನೆ. ಆದರೆ ಕರುಪು ಇಲ್ಲಿ ಒಂದು ಡಿವೈನ್ ಗೇಮ್ ಪ್ಲೇ ಮಾಡ್ತಾನೆ. ಈ ಕೋರ್ಟ್ ಮೇಲೆ ಕರುಪು ಒಂದು ಸತ್ಯದ ಮಂತ್ರ ಹಾಕ್ತಾನೆ, ಅಂದ್ರೆ ಟ್ರೂತ್ ಸ್ಪೆಲ್ ಅನ್ನುವಂಥ ಒಂದು ಮಂತ್ರನ ಹಾಕ್ತಾನೆ. ಇದರ ಪ್ರಭಾವ ಹೇಗಿರುತ್ತೆ ಅಂದ್ರೆ ಬೇಬಿ ಕಣ್ಣನ್ ಅಥವಾ ಯಾವುದೇ ಭ್ರಷ್ಟ ಅಧಿಕಾರಿ ಸುಳ್ಳು ಹೇಳಬೇಕು ಅಂತ ಬಾಯಿ ಬಿಟ್ಟರು ತಕ್ಷಣ ಅವರ ಬಾಯಿಯಿಂದ ಕೇವಲ ನಿಜ ಮಾತ್ರ ಹೊರಗೆ ಬರುತ್ತೆ. ಬೇಬಿ ಜಡ್ಜ್ ಮುಂದೆ ನಿಂತ್ಕೊಂಡು ತಾನು ಮಾಡಿರುವಂತ ಎಲ್ಲ ಸೆಟಪ್ಗಳನ್ನು, ಜಡ್ಜ್ ತಗೊಂಡಿರುವಂತ ಲಂಚ, MLA ಮಾಡಿರುವಂತ ಎಲ್ಲಾ ತಪ್ಪುಗಳನ್ನು ತಾನೇ ಒಪ್ಪಿಕೊಂಡು ಇಡೀ ಸ್ಟೇಟ್ ಗೌರ್ನಮೆಂಟ್ನೇ ಶೇಕ್ ಆಗೋ ತರ ಮಾಡ್ಬಿಡ್ತಾನೆ. ಕ್ಯಾಚ್ ಏನಪ್ಪಾ ಅಂತ ಹೇಳಿದ್ರೆ ಬೇಬಿ ಕಣ್ಣನ್ಗೆ ಒಂದು ಲೂಪ್ ಹೋಲ್ ಗೊತ್ತಾಗ್ಬಿಡುತ್ತೆ. ಕರುಪು ಸ್ವಾಮಿ ಅಂದ್ರೆ LA ಸ್ವಾಮಿ ಅಂದ್ರೆ ಗಡಿ ಸ್ವಾಮಿ, ಅಂದ್ರೆ ಬಾರ್ಡರ್, ಈ ಬಾರ್ಡರ್ ಮಾತ್ರ ಸೀಮಿತ ಆಗಿರುವಂತ ದೇವರು. ಆ ಟ್ರೂತ್ ಸ್ಪೆಲ್ ಪವರ್ ಏನಿರುತ್ತೆ ಅದು ಬರೀ ಈ ಬಾರ್ಡರ್ ಮಾತ್ರ ಸೀಮಿತವಾಗಿರುತ್ತೆ. ಆ ಬಾರ್ಡರ್ ಅಲ್ಲಿ ಮಾತ್ರನೇ ಆ ಟ್ರೂತ್ ಸ್ಪೆಲ್ ಮಂತ್ರ ವರ್ಕ್ ಆಗುತ್ತೆ. ಬೇಬಿ ಕಣ್ಣನ್ನು ಅವನ ಪ್ರಾಣ ಉಳಿಸ್ಕೊಳ್ಳೋಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಾನೆ. ವಕೀಲರ ಸ್ಟ್ರೈಕ್ ಮಾಡಿಸಿ ಆ ಹಳೆಯ ಜಡ್ಜ್ ಅನ್ನು ಕೊಲೆ ಮಾಡಿ ಕೋರ್ಟ್ನ ಕಟ್ಟಡ ಬಿದ್ದು ಹೋಗುವಂತೆ ಮಾಡಿ ಅದನ್ನೇ ರೀಸನ್ ಆಗಿ ಕೊಟ್ಟು ಕೋರ್ಟ್ನ ಆವರಣವನ್ನೇ ಸಿಟಿ ಲಿಮಿಟ್ಸ್ನಿಂದ ಹೊರಗಿರೋ ಬೇರೆ ಗಡಿಗೆ ಶಿಫ್ಟ್ ಮಾಡಿಸ್ತಾನೆ. ಇವಾಗ ಕರುಪು ಸ್ವಾಮಿ ಪವರ್ ಝೋನಿಂದ ಆಚೆ ಬಂದು ಬೇಬಿ ಮುಂದೆ ಸೋಲ್ತಾರ, ಬನ್ನಿ ನೋಡೋಣ. ಮಾನಸಿಕ ಭಯವೇ ಇಲ್ಲಿ ಕೆಲಸ ಮಾಡುತ್ತದೆ. ಹೊಸದಾಗಿ ಬಂದ ಜಡ್ಜ್ ದೇವರಿಗೆ ಹೆದರಿ ಆ ಕ್ರಿಮಿನಲ್ MLAಗೆ 3 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಬೇಬಿ ಕಣ್ಣನ್ ತನ್ನ ಇಡೀ ಗ್ಯಾಂಗ್ ನ ಕರ್ಕೊಂಡು ಕೋರ್ಟಿನಲ್ಲಿ ಇರುವಂತ ಎಲ್ಲಾರ ಮೇಲೆ ಹಲ್ಲೆ ಮಾಡ್ತಾನೆ ಮತ್ತು ಸಾಯಿಸೋದಕ್ಕೆ ಮುಂದಾಗ್ತಾನೆ. ಮತ್ತೆ ಬೇಬಿ ಕಣ್ಣನ್ನು ಜೋರಾಗಿ ಕಿರುಚುತ್ತಾ ಇಲ್ಲಿ ನಾನೇ ಕಾನೂನು, ಇಲ್ಲಿ ನಾನು ಹೇಳಿದ್ದೆ ನಡಿಬೇಕು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಅವಾಗ ಕರುಪು ಸ್ವಾಮಿಯ ಮಾಸ್ ಎಂಟ್ರಿ ಆಗುತ್ತೆ. ಅದಕ್ಕೆ ನಮ್ಮ ಸೂರ್ಯ ಮಾಸ್ ಆಗಿರೋ ರೋರ್ ಮಾಡ್ತಾರೆ. ಈ ಕಾನೂನು ಬರೆದವನು, ಈ ಸೃಷ್ಟಿಯನ್ನು ಮಾಡಿದವನು ನಾನು. ಕರುಪು ತನ್ನ ಪೂರ್ಣ ರೌದ್ರ ಅವತಾರವನ್ನು ತೆಳೆದು ಬೇಬಿ ಕಣ್ಣನ್ನ ಅಂತ್ಯ ಮಾಡ್ತಾನೆ. ಈ ಮಾಫಿಯಾ ಮುಗಿದ ಮೇಲೆ ದೇವರ ಭಯ ಇಡೀ ಕೋರ್ಟ್ ಸಿಸ್ಟಮ್ನೇ ಕ್ಲೀನ್ ಆಗುತ್ತೆ.
ಆದ್ರೆ ಸಿನಿಮಾ ಇಲ್ಲಿಗೆ ಮುಗಿಯೋದಿಲ್ಲ. ಲಾಸ್ಟ್ ಸೀನಲ್ಲಿ ಕರಪಸ್ವಾಮಿ ಹೇಳ್ತಾರೆ, ಕೋರ್ಟ್ನ ಕ್ಲೀನ್ ಮಾಡಿದ್ದಾಯ್ತು, ಈಗ ನಾನು ಸೀದಾ ಅಸೆಂಬ್ಲಿಗೆ ಹೋಗಿ ರಾಜಕಾರಣಿಗಳನ್ನು ಕ್ಲೀನ್ ಮಾಡ್ತೀನಿ. ಅಲ್ಲಿಂದ ಕರಪು ಪಾರ್ಟ್ 2ಗೆ ಒಂದು ಲಿಂಕ್ ಕೊಡ್ತಾರೆ. ಸೊ ಕರಪು ಪಾರ್ಟ್ 2 ಬಂದ್ಬಿಟ್ಟು ಕರಪು ವರ್ಸಸ್ ವೆಲ್ಲೈ. ಪಾರ್ಟ್ 2ಗೆ ಒಂದು ಸಾಲಿಡ್ ಫೌಂಡೇಶನ್ ಕೊಟ್ಟಿದ್ದಾರೆ RJ ಬಾಲಾಜಿ ಅವರು. ಓವರ್ ಆಲ್ ಆಗಿ ಇದೊಂದು ಸಾಲಿಡ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಸಿನಿಮಾ. ಸೊ ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ತಕ್ಷಣ BA ಸಿನಿ ಅಡ್ಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಸಿ ಯು, ಟಾಟಾ, ಬಾಯ್, ಟೇಕ್ ಕೇರ್.